ಇನ್ನು ಅಕ್ರಮವಾಗಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಂತಹ ಸರಬರಾಜು ಮಾಡ್ತಾ ಇದ್ದ ದಾಳಿ ಮಾಡಿದ್ದಾರೆ ಪೊಲೀಸರು ಕಲಬುರಗಿಯಲ್ಲಿ. ಸದ್ದು ಮಾಡಿದೆ ಪೊಲೀಸ್ ಗನ್. ಕಲಬುರಗಿನಲ್ಲಿ ಅಕ್ರಮವಾಗಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಆರೋಪಿ ಮೇಲೆ ಫೈರಿಂಗ್ ಆಗಿದೆ. ಕಲಬುರಗಿ ಹೊರವಲಯದ ತಾವರಗೇರ ಬಳಿ ಪೊಲೀಸರು ಫೈರ್ ಮಾಡಿದ್ದಾರೆ. 32 ವರ್ಷದ ಸುಪ್ರೀತ್ ನವಲೆ ಎಂಬಾತನ ಮೇಲೆ ಈ ಥರ ಫೈರ್ ಆಗಿರೋದು. ಯಾಕೆಂದರೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ, ಕಾರ್ನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ, ಸರೆಂಡರ್ ಆಗಲಿಲ್ಲ, ಕಾಲಕ್ಕೆ ಫೈರ್ ಮಾಡ್ತಾರೆ. ಕಾರ್ ನಿಲ್ಲಿಸಿ ತಪಾಸಣೆ ಮಾಡುವಾಗ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾನಂತೆ ಅವನು. ಹೆಡ್ ಕಾನ್ಸ್ಟೇಬಲ್ ಗುರುಮೂರ್ತಿ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ. ಈ ವೇಳೆ ಆತ್ಮರಕ್ಷಣೆಗೆ ಆರೋಪಿ ಮೇಲೆ ಫೈರಿಂಗ್ ಆಗಿದೆ. ತುಂಬ ಕೇಸ್ಗಳು ಹೀಗೆ ಆಗೋದು. ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದಾಗಲೇ ವಿಧಿ ಇಲ್ಲದೇ ಪೊಲೀಸರು ಫೈರ್ ಮಾಡಬೇಕಾಗಿ ಬರುತ್ತೆ. ಬಟ್ ಇವನು ಮಾಡ್ತಾ ಇದ್ದಿದ್ದ ದಂಧೆ ಕೂಡ ಅಕ್ರಮ, ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಿದ್ದು. ಹಾಗಾಗಿ ಇವಾಗ ಒಂದು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಿದ್ದು ಒಂದು ಕೇಸು, ಮತ್ತೊಂದು ಪೊಲೀಸರ ಮೇಲೆ ಇವನು ದಾಳಿ ಮಾಡಿರೋದು, ಎರಡೆರಡು ಕೇಸ್ಗಳಾಗತ್ತೆ. ಈ ದಿನ ಬೆಳಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ವ್ಯಕ್ತಿ ಸಸ್ಪಿಷಿಯಸ್ ಮೂಮೆಂಟ್ ಬಗ್ಗೆ ಮತ್ತು ಯಾವುದೋ ಒಂದು ಸಸ್ಪಿಷಿಯಸ್ ವಸ್ತುಗಳ ಸಾಗಾಟ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಬರುತ್ತೆ ಇನ್ಸ್ಪೆಕ್ಟರ್ ಚೌಕ್ ರಾಘವೇಂದ್ರ ಅವರಿಗೆ. ಅವರು ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವ್ರದ್ದು ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ. ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ತಾವರಗೆರೆ ಏರಿಯಾ ಏನು ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವರ್ ಕಲರ್ದು ಅದನ್ನು ನಿಲ್ಲಿಸಲಿಕ್ಕೆ ಹೇಳ್ತಾರೆ. ನಿಲ್ಲಿಸಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾನೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಗುರುಮೂರ್ತಿ ಅಂತ, ಅವರಿಗೆ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ. ಅವರಿಗೆ